ಹಾಯ್ ಹಲೋ ನಮಸ್ಕಾರ ಗೆಳೆಯರೇ ಸ್ನೇಹಿತರೆ ಎಲ್ಲ ಹೇಗಿದ್ರ ಚೆನ್ನಾಗಿ ನಾನು ಸಹ ಚೆನ್ನಾಗಿ ಬೋಸ್ ಸೀಸನ್ 11 ಡೇ ನಂಬರ್ 78 ಅಲ್ಲಿ 78 ದಿನ ಏನೇನಾಯ್ತು ಅಂದ್ಬಿಟ್ಟು ಮೈ ಪೌಂಡ್ಸ್ ಈ ವಿಡಿಯೋದಲ್ಲೆಲ್ಲ ಹೇಳೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ಯಾರು ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಮಾತ್ರ ಈ ವಿಡಿಯೋ ಅರ್ಥ ಆಗುತ್ತೆ ಅಂತ ಹೇಳ್ತಾ ಏನೇನಾಯ್ತು, ಯಾಕೆ ಗೋಲ್ ಸುರೇಶ್ ಅವರು ಹೊರಗಡೆ ಹೋದ್ರು, ಏನ್ ರೀಸನ್ ಇಂದ ಅಂದ್ಬಿಟ್ಟು ಮತ್ತೆ ಏನೇನಾಯ್ತು, ಟಾಸ್ಕ್ ಏನೇನ್ ಬಂತು ಅದ್ರ ಬಗ್ಗೆ ಎಲ್ಲ ಹೇಳೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತೀನಿ. ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಪಾಯಿಂಟ್ ಏನಂದ್ರೆ ಐಶ್ವರ್ಯ ಅವರು ಫುಲ್ಲು ಗರಂ ಆಗ್ತಾರೆ, ಅಂದ್ರೆ ಫುಲ್ಲು ರೈಸ್ ಆಗ್ತಾರೆ, ಕೋಪ ಮಾಡ್ಕೊಂಡು ಜಗಳ ಆಗುತ್ತೆ. ಯಾರಿದ್ಮೇಲೆ ಅಂದ್ರೆ ತ್ರಿವಿಕ್ರಮ್ ಅವರು ಬಗ್ಗೆ ಅವರು ಒಂದು ರೀಸನ್ ಕೊಡ್ತಾರಲ್ಲ, ಆ ರೀಸನ್ ಮೇಲೆ ಅವರಿಬ್ಬರು ರೈಸ್ ಆಗ್ತಾರೆ. ಇದಾಗಿದ್ದು ಫುಲ್ ವಿಡಿಯೋ ಬೇಕು ಜ್ಯೂಸಿ ಮಲ್ಸಿಗೆ ನನ್ನ ಮೈನ್ ಪಾಯಿಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಗೋಲ್ಡ್ ಸುರೇಶ್ ಅವ್ರಿಗೆ ತುರ್ತು ಪರಿಸ್ಥಿತಿ ಬರುತ್ತೆ, ಅದರಿಂದ ಬಿಗ್ ಬಾಸ್ ತಕ್ಷಣವೇ ಮನೆಯಿಂದ ಹೋಗ್ಬೇಕಾಗುತ್ತೆ ಅಂದ್ಬಿಟ್ಟು ಬಿಗ್ ಬಾಸ್ ಹೇಳ್ತಾರೆ. ಯಾರಿಗೆ? ಗೋಲ್ಡ್ ಸುರೇಶ್ ಅವ್ರಿಗೆ ಏನೋ ಅವ್ರ ಮನೆಯಲ್ಲಿ ಒಂದು ಇಶ್ಯೂ ಆಗಿರುತ್ತೆ, ಅದರಿಂದ ಅವರು ಮನೆಯಿಂದ ಹೋಗ್ತಾರೆ. ನೆಕ್ಸ್ಟ್ ಪಾಯಿಂಟ್ ಮೂರನೇ ಪಾಯಿಂಟ್ ಏನಂದ್ರೆ ಮನೆಯೆಲ್ಲ ಫುಲ್ಲು ಬಿಗ್ ಬಾಸ್ ಟೀಮ್ ಎಲ್ಲ ಏನಂದ್ರೆ ಒಂದು ಟಾಸ್ಕ್ ರೀತಿ ಕೊಟ್ಟಿರ್ತಾರೆ, ಫುಲ್ಲು ಗಲೀಜ್ ಮಾಡಿರ್ತಾರೆ. ಅದನ್ನ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ರೆ ಅಷ್ಟು ಮನೆ ಸಾಮಗ್ರಿಗಳು ಬರುತ್ತೆ ಅಂದ್ಬಿಟ್ಟು ಬಿಗ್ ಬಾಸ್ ಹೇಳ್ತಾರೆ. ಅದ್ರಲ್ಲಿ ಬಂದ್ಬಿಟ್ಟು ಎಲ್ಲರೂ ಮತ್ತೆ ಚೆನ್ನಾಗಿ ಮಾಡ್ತಾರೆ, ಅದರಿಂದ ಇಷ್ಟು 14 ಇದು ಬಾಕ್ಸು ಕ್ರೇಟ್ಗಳು ಬರುತ್ತೆ, ತರಕಾರಿ ಅವ್ರಿಗೆ ಏನೇನು ಬೇಕು ಸಾಮಗ್ರಿಗಳು ಮನೆಗೆ. ಇದಾಗಿ ಪಾಯಿಂಟ್. ನೆಕ್ಸ್ಟ್ ಬಿಗ್ ಬಾಸ್ ಒಂದು ಚಟುವಟಿಕೆ ಕೊಡ್ತಾರೆ, ಅದರಲ್ಲಿ ಏನಂತಂದ್ರೆ 2 ತಂಡವಾಗಿ ಡಿವೈಡ್ ಮಾಡಬೇಕು ಅಂತ ಬರುತ್ತೆ. ಅದರಲ್ಲಿ ಕ್ಯಾಪ್ಟನ್ ಆಗಿ ತಂಡಕ್ಕೆ ಯಾರು ಇರ್ತಾರೆ ಅಂದ್ರೆ ಒಬ್ರು ರಜತ್ ಅವರು, ಒಬ್ರು ತ್ರಿವಿಕ್ರಮ್ ಅವರು ಇರ್ತಾರೆ. ಆ ಒಂದು ಟಾಸ್ಕ್ ಏನಂದ್ರೆ ಟಾಸ್ಕ್ ಬರುತ್ತೆ, ಟಾಸ್ಕ್ ಅಲ್ಲಿ ಯಾರು ವಿನ್ ಆಗ್ತಾರೋ ಅವರು ನಾಮಿನೇಟ್ ಬೇರೆಯವ್ರನ್ನ ಬೇರೆ ತಂಡದವ್ರು ಮಾಡ್ಬೋದು ಅಂತ ಬರುತ್ತೆ. ಆ ನಾಮಿನೇಟ್ ಆಗಿರೋ ತಂಡದಲ್ಲಿ ಏನಾಯ್ತಂದ್ರೆ ಆ ಟಾಸ್ಕ್ ಬರುತ್ತೆ, ಆ ಟಾಸ್ಕ್ ಅಲ್ಲಿ ಏನಂದ್ರೆ ನಾಮಿನೇಟ್ ಮಾಡಬೇಕು ವಿನ್ ಆಗಿ ತಂಡ ಅಂತ ಬರುತ್ತೆ. ಆ ನಾಮಿನೇಟ್ ಆಗಿದ್ದು ಇನ್ನು ಉಳಿದ ಸದಸ್ಯರಿಗೆ ಈ ವಾರದ ಕ್ಯಾಪ್ಟನ್ಸಿ ಆಟಕ್ಕೆ ಆಡಬಹುದು ಅಂತ ಆ ಟಾಸ್ಕ್ ಬರುತ್ತೆ. ಅದ್ರಲ್ಲಿ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗಿದೆ. ಫಸ್ಟ್ ರೌಂಡ್ ಅಲ್ಲಿ ಏನಂತಂದ್ರೆ ಅವನ ತಂಡಕ್ಕೆ ಹೆಸರು ಕೊಟ್ಟಿರ್ತಾರೆ, ಏನಂತಂದ್ರೆ ಕರ್ನಾಟಕ ಕಿಲಾಡಿಗಳು ಅಂತ ಅಂದ್ಬಿಟ್ಟು. ಅದರಲ್ಲಿ ಮೊದಲನೇ ರೌಂಡ್ ಅಲ್ಲಿ ಅವರೇ ವಿನ್ ಆಗ್ತಾ ಇದ್ದಾರೆ. ನೆಕ್ಸ್ಟ್ 2ನೇ ರೌಂಡ್ ಬರುತ್ತೆ, 2ನೇ ರೌಂಡ್ ಅಲ್ಲಿ ಅವರೇ ಕರ್ನಾಟಕ ಕಿಲಾಡಿಗೆ ವಿನ್ ಆಗ್ತಾರೆ. ಇದಾಗಿತ್ತು ಮೈ ಪಾಯಿಂಟ್ಸ್. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.